ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಪ್ರಸಿದ್ಧ ರಾಜತಾಂತ್ರಿಕ ಮಾತೊಂದಿದೆ. ನಾವು ನಮ್ಮ ಸ್ನೇಹಿತರನ್ನ ಚೇಂಜ್ ಮಾಡಬಹುದು, ಆದ್ರೆ ನಮ್ಮ ನೆರೆಹೊರೆಯವರನ್ನಲ್ಲ ಅಂತ. ಆದ್ರೆ ಇದೇ ನೆರೆಹೊರೆಯ ಸಂಬಂಧದಲ್ಲಿ ಒಂದು ಸಣ್ಣ ದೇಶೀಯ ರಾಜಕೀಯ ಬದಲಾವಣೆ ಎಷ್ಟು ದೊಡ್ಡ ಬಿರುಗಾಳಿ ಎಬ್ಬಿಸಬಹುದು ಅನ್ನೋದಕ್ಕೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಈಗ ನಡೀತಾ ಇರೋ ವಿದ್ಯಮಾನಗಳೇ ಸಾಕ್ಷಿ ಅಂತ ಹೇಳಬಹುದು. ಎಸ್, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ನೆರೆಯ ಬಾಂಗ್ಲಾದೇಶದಲ್ಲಿ ಒಂದು ರೀತಿ ಆತಂಕ ಹಾಗೆ ರಾಜಕೀಯ ನಡುಕ ಶುರುವಾಗ್ಬಿಟ್ಟಿದೆ. ಇದಕ್ಕೆ ಮೇನ್ ರೀಸನ್ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಗಡಿಭಾಗದಲ್ಲಿ ಕೈಗೊಂಡಿರೋ ಅತ್ಯಂತ ಕಠಿಣ ಹಾಗೆ ರಾಜಿ ಇಲ್ಲದ ಕ್ರಮಗಳು. ಅಕ್ರಮ ನುಸುಳುಕೋರರ ವಿರುದ್ಧ ಅವರು ಮಾಡಿರುವಂತಹ ಸಮರ ಈಗ ಕೇವಲ ಪಶ್ಚಿಮ ಬಂಗಾಳಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ, ಅದು ಗಡಿ ದಾಟಿ ಢಾಕಾದ ಸಂಸತ್ ತನಕ ರೀಚ್ ಆಗಿದೆ. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತಂದ್ರೆ ಬಾಂಗ್ಲಾದೇಶದ ಸಂಸತ್ನಲ್ಲಿ ಅಲ್ಲಿನ ಹಿರಿಯ ಸಂಸದರು ಯಾವುದೇ ಬೆಲೆ ತೆತ್ತಾದ್ರೂ ಸುವೇಂದು ಬಾಬು ಅವರನ್ನ ತಡೀರಿ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ವಿನಂತಿ ಮಾಡಿಕೊಳ್ಳೋ ಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಷ್ಟಕ್ಕೂ ಪಶ್ಚಿಮ ಬಂಗಾಳದ ಗಡಿಯಲ್ಲಿ 1 ತಿಂಗಳಿನಿಂದ ನಡೀತಾ ಇರೋದಾದ್ರೂ ಏನು? ಸುವೇಂದು ಅಧಿಕಾರಿಯವರ ನಡೆಗೆ ಬಾಂಗ್ಲಾದೇಶದ ಬಿಎನ್ಪಿ ಸರ್ಕಾರ ಇಷ್ಟೊಂದು ಕಂಗಾಲಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಸುವೇಂದು ಅಧಿಕಾರಿ ಮತ್ತು ಡಿಟೆಕ್ಟ್ ಡಿಲೀಟ್ ರಿಪೋರ್ಟ್ ಅನ್ನುವಂತಹ ನೀತಿ. ದಶಕಗಳಿಂದ ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಅಕ್ರಮ ನುಸುಳುವಿಕೆ ಅನ್ನೋದು ಭಾರತದ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ತಲೆನೋವಾಗಿತ್ತು. ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಈ ಸಮಸ್ಯೆಯನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ದೊಡ್ಡ ಆರೋಪ ಆಯಿತು. ಆದರೆ ಸುವೇಂದು ಅಧಿಕಾರಿಯವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಈ ಇಡೀ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತಹ ಒಂದು ಹೊಸ ಗಡಿ ನೀತಿಯನ್ನ ಘೋಷಿಸಿಬಿಟ್ರು. ಆ ನೀತಿಯೇ ಡಿಟೆಕ್ಟ್ ಡಿಲೀಟ್ ಮತ್ತು ರಿಪೋರ್ಟ್, ಅಂದ್ರೆ ಪತ್ತೆ ಹಚ್ಚಿ ದಾಖಲೆಗಳಿಂದ ತೆಗೆದುಹಾಕಿ ಮತ್ತು ದೇಶದಿಂದ ಗಡಿಪಾರು ಮಾಡಿ ಅಂತ. ಈ ನೀತಿ ಕೇವಲ ಕಾಗದದ ಮೇಲಿನ ಘೋಷಣೆಯಾಗಿ ಉಳ್ಕೊಳ್ಳಿಲ್ಲ, ಅತ್ಯಂತ ಯಶಸ್ವಿಯಾಗಿ ಮತ್ತು ಬುಲೆಟ್ ವೇಗದಲ್ಲಿ ಜಾರಿಗೆ ಬಂತು. ಸಿಎಂ ಸುವೇಂದು ನೇತೃತ್ವದ ಸರ್ಕಾರ ಕೇವಲ 1 ತಿಂಗಳ ಅವಧಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿಎಎ ಅಡಿಯಲ್ಲಿ ಬರದ ಸುಮಾರು 4800ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರನ್ನ ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಿಕೊಡುವಲ್ಲಿ ಯಶಸ್ವಿಯಾಯಿತು. ಇದು ಕೇವಲ ಆರಂಭ ಅಷ್ಟೇ ಆಗಿತ್ತು. ಗಡಿ ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರನ್ನ ವ್ಯವಸ್ಥಿತವಾಗಿ ಇರಿಸೋದಕ್ಕೆ ಮತ್ತು ಅವರ ಪೌರತ್ವದ ತನಿಖೆ ನಡೆಸೋದಕ್ಕೆ ವಿಶೇಷ ತಡೆ ಹಿಡಿಯೋ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ನುಸುಳುವಿಕೆಯನ್ನ ಶಾಶ್ವತವಾಗಿ ತಡೆಯೋದಕ್ಕೆ ಬಂಗಾಳ ಸರ್ಕಾರ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಗಡಿಯಲ್ಲಿ ಸುಮಾರು 100 ಕಿಲೋಮೀಟರ್ ಉದ್ದದ ಭೂಮಿಯನ್ನ ತಂತಿ ಬೇಲಿ ನಿರ್ಮಾಣಕ್ಕಾಗಿ ಕೇಂದ್ರದ ಗಡಿ ಭದ್ರತಾ ಪಡೆಗೆ ಹಸ್ತಾಂತರಿಸಲಾಗಿದೆ. ಜೂನ್ 2026ರಲ್ಲಿ ಕೋಲ್ಕತಾದಲ್ಲಿ ನಡೆದ ಬೃಹತ್ ಕಾರ್ಯಕ್ರಮವೊಂದರಲ್ಲಿ ಸ್ವತಃ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರೇ ಈ ಎಲ್ಲಾ ಅಂಕಿಅಂಶಗಳನ್ನ ಹೆಮ್ಮೆಯಿಂದ ದೇಶದ ಮುಂದೆ ಇಟ್ಟಿದ್ರು. ಈ ಕಠಿಣ ಗಡಿ ನಿರ್ವಹಣೆಯೇ ಈಗ ಢಾಕಾದ ರಾಜಕೀಯ ಗಿರಣಿಯಲ್ಲಿ ಬಿರುಗಾಳಿ ಎಬ್ಸಿರೋದು. ಇತ್ತ ಕೋಲ್ಕತಾದಲ್ಲಿ ಸುವೇಂದು ಅಧಿಕಾರಿಯವರು ಅಕ್ರಮ ವಲಸಿಗರ ವಿರುದ್ಧ ಬಿಗಿ ಕ್ರಮ ಕೈಗೊಳ್ತಾ ಇದ್ರೆ, ಅತ್ತ ಬಾಂಗ್ಲಾದೇಶದ ಸಂಸತ್ನಲ್ಲಿ ಇದರ ಬಿಸಿ ಜೋರಾಗಿ ತಟ್ಟಿದೆ. ಬಾಂಗ್ಲಾದೇಶದ ಸಂಸತ್ನಲ್ಲಿ 2026-27 ಸಾಲಿನ ಆಯವ್ಯಯ ಅಥವಾ ಬಜೆಟ್ ಮೇಲಿನ ಚರ್ಚೆ ನಡೀತಾ ಇತ್ತು. ಇಡೀ ದೇಶದ ಆರ್ಥಿಕತೆಯ ಬಗ್ಗೆ ಚರ್ಚೆಯಾಗಬೇಕಾಗಿದ್ದ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ವಿಷಯ ಮುನ್ನೆಲೆಗೆ ಬಂತು. ಬಾಂಗ್ಲಾದೇಶದ ಪ್ರಮುಖ ಆಡಳಿತಾರೂಢ ಬಿಎನ್ಪಿ ಪಕ್ಷದ ಹಿರಿಯ ಸಂಸದರಾದ ಜಿಎಂ ಸಿರಾಜ್ ಅವರು ಭಾರತ ಬಾಂಗ್ಲಾ ಸಂಬಂಧದ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಅತ್ಯಂತ ಆವೇಶಭರಿತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಸಂಸತ್ತಿನ ಇತಿಹಾಸದಲ್ಲೇ ಅಪರೂಪ ಅನ್ನೋ ಹಾಗೆ ಅವರು ನೇರವಾಗಿ ಭಾರತದ ಆಂತರಿಕ ರಾಜ್ಯವೊಂದರ ಮುಖ್ಯಮಂತ್ರಿಯ ಹೆಸರನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ಹೊರಹಾಕಿದ್ರು. ಜಿಎಂ ಸಿರಾಜ್ ಅವರು ಸಂಸತ್ನಲ್ಲಿ ಮಾತನಾಡ್ತಾ, ಗೌರವಾನ್ವಿತ ಸಭಾಪತಿಗಳೇ, ನಿಮ್ಮ ಮೂಲಕ ನಾನು ಭಾರತದ ಮೋದಿ ಸರ್ಕಾರಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಒಂದು ವಿನಂತಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನೆರೆಯ ಪಶ್ಚಿಮ ಬಂಗಾಳದ ನಾಯಕ ಸುವೇಂದು ಬಾಬು ಅವರನ್ನ ದಯವಿಟ್ಟು ತಡೀರಿ ಅಂತ ಕೂಗಾಡಿದ್ದಾರೆ. ಬಾಂಗ್ಲಾ ಸಂಸದರ ಈ ಒಂದು ಹೇಳಿಕೆ ಪಶ್ಚಿಮ ಬಂಗಾಳ ಸರ್ಕಾರದ ಕ್ರಮಗಳು ಅಲ್ಲಿ ಎಷ್ಟು ಆಳವಾಗಿ ತಟ್ಟಿವೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಸುವೇಂದು ಅಧಿಕಾರಿಯವರು ನಿರಂತರವಾಗಿ ನೀಡ್ತಾ ಇರೋ ಬಾಂಗ್ಲಾ ವಿರೋಧಿ ಮತ್ತು ಅಕ್ರಮ ವಲಸಿಗರ ವಿರುದ್ಧದ ಹೇಳಿಕೆಗಳು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಸ್ನೇಹ ಸಂಬಂಧಕ್ಕೆ ದೊಡ್ಡ ಕೊಡಲಿ ಪೆಟ್ಟು ಕೊಡ್ತಾ ಇವೆ ಅಂತ ಸಿರಾಜ್ ಆರೋಪಿಸಿದ್ದಾರೆ.
ಅಷ್ಟೇ ಅಲ್ಲ, ಭಾರತದ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಸುವೇಂದು ಅವರ ಈ ದೇಶಾಭಿಮಾನದ ಅಭಿಯಾನಕ್ಕೆ ಬ್ರೇಕ್ ಹಾಕಬೇಕು ಅಂತ ಒತ್ತಾಯಿಸೋ ಸ್ಥಿತಿಗೆ ಬಾಂಗ್ಲಾ ಸಂಸತ್ತು ತಲುಪಿದೆ. ಭಾರತ ಹಾಗೆ ಬಾಂಗ್ಲಾದೇಶದ ನಡುವಿನ ಈ ಭೌಗೋಳಿಕ ಹಾಗೆ ರಾಜಕೀಯ ಅನಿವಾರ್ಯತೆಯನ್ನ ವಿವರಿಸೋದಕ್ಕೆ ಸಂಸದ GM ಸಿರಾಜ್ ಅವರು ಕೊಟ್ಟ ಒಂದು ವಿಶಿಷ್ಟ ಉದಾಹರಣೆ ಈಗ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅವರು ಸಂಸತ್ನಲ್ಲಿ ನೆರೆಹೊರೆಯ ಸಂಬಂಧವನ್ನ ಗಂಡ ಹೆಂಡತಿಯ ಸಂಬಂಧಕ್ಕೆ ಹೋಲಿಸಿ ಮಾತನಾಡಿದ್ರು. ಅವರ ಮಾತುಗಳಲ್ಲೇ ಹೇಳೋದಾದ್ರೆ, ಯಾವ ದೇಶವೂ ತನ್ನ ನೆರೆಹೊರೆಯವರನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಸ್ನೇಹಿತರ ನಡುವಿನ ಸ್ನೇಹ ತಾತ್ಕಾಲಿಕವಾಗಬಹುದು. ಅಷ್ಟೇ ಯಾಕೆ, ಗಂಡ ಹೆಂಡತಿಯ ಪವಿತ್ರ ಸಂಬಂಧ ಕೂಡ ಕೆಲವೊಂದ್ಸಲ ಮುರಿದು ವಿಚ್ಛೇದನ ಆಗಬಹುದು. ಆದರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ನೆರೆಹೊರೆಯ ಸಂಬಂಧಕ್ಕೆ ಎಂದಿಗೂ ವಿಚ್ಛೇದನ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಭೌಗೋಳಿಕವಾಗಿ ಯಾವಾಗಲೂ ಜೊತೆಯಾಗೆ ಬಾಳ್ಬೇಕಾಗಿರೋದ್ರಿಂದ ಗಡಿಯಲ್ಲಿ ಕಹಿ ಹರಡೋ ಇಂತಹ ಕಠಿಣ ಹೇಳಿಕೆಗಳನ್ನ ಮತ್ತು ಕ್ರಮಗಳನ್ನ ನಿಲ್ಲಿಸಬೇಕು ಅಂತ. ಈ ಸಂದರ್ಭದಲ್ಲಿ CM ಸಿರಾಜ್ ಅವರು ಬಾಂಗ್ಲಾದೇಶದ ಸದ್ಯದ ರಾಜಕೀಯ ಪರಿಸ್ಥಿತಿಯ ಒಂದು ಕಟುಸತ್ಯವನ್ನ ಭಾರತಕ್ಕೆ ನೆನಪು ಮಾಡಿಕೊಡೋ ಪ್ರಯತ್ನ ಮಾಡಿದ್ರು. ಭಾರತದ ಆಪ್ತ ಮಿತ್ರರಾಗಿದ್ದ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಯುಗ ಈಗ ಸಂಪೂರ್ಣವಾಗಿ ಮುಗಿದಿದೆ ಅಂತ ಅವರು ಹೇಳಿದ್ರು. ಹಸೀನಾ ಈಗ ಬಾಂಗ್ಲಾ ರಾಜಕಾರಣದಲ್ಲಿ ಪ್ರಸ್ತುತರಾಗಿ ಉಳ್ಕೊಂಡಿಲ್ಲ. ಹೀಗಾಗಿ ಭಾರತ ಸರ್ಕಾರ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷವನ್ನ ನಂಬಿ ರಾಜತಾಂತ್ರಿಕತೆ ನಡೆಸೋ ಬದಲು ಬಾಂಗ್ಲಾದೇಶದ ಸಾಮಾನ್ಯ ಜನರ ಹೃದಯ ಗೆಲ್ಲೋದಕ್ಕೆ ಹೊಸ ಪ್ರಯತ್ನ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಇದರೊಂದಿಗೆ ಗಡಿಯ ಸಮೀಪ ಇರೋ ಅಕ್ರಮ ಡ್ರಗ್ಸ್ ಕಾರ್ಖಾನೆಗಳನ್ನ ಮುಚ್ಚಬೇಕು ಅಂತಾನೂ ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಬಾಂಗ್ಲಾ ಸಂಸದರ ಈ ಆವೇಶ ಹಾಗೆ ಕಳವಳವನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಇದರ ಹಿಂದೆ ಕೇವಲ ಗಡಿ ಸಮಸ್ಯೆ ಅಷ್ಟೇ ಅಲ್ಲ, ಬದಲಿಗೆ ಭಾರಿ ದೊಡ್ಡ ರಾಜತಾಂತ್ರಿಕ ಒತ್ತಡ ಇದೆ ಅನ್ನೋದು ಅರ್ಥವಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದ ಸುವೇಂದು ಅಧಿಕಾರಿ ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ಢಾಕಾದ BNP ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಶೇಖ್ ಹಸೀನಾ ಅವರ ಅವಧಿಯಲ್ಲಿ ಭಾರತ ಬಾಂಗ್ಲಾ ಗಡಿ ಸಂಬಂಧಗಳು ಒಂದು ರೀತಿಯಲ್ಲಿದ್ರೆ ಈಗಿನ ಪರಿಸ್ಥಿತಿ ಕಂಪ್ಲೀಟ್ ಚೇಂಜ್ ಆಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ಸಂರಕ್ಷಣೆಗೆ ಮೊದಲ ಆದ್ಯತೆ ಕೊಟ್ಟಿರೋ ಸುವೇಂದು ಅಧಿಕಾರಿ ಗಡಿಯಲ್ಲಿ BSFಗೆ ಮುಕ್ತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗಡಿ ಬೇಲಿ ನಿರ್ಮಾಣಕ್ಕೆ ಭೂಮಿ ಹಸ್ತಾಂತರಿಸಿರುವುದು ಅಕ್ರಮ ವಲಸಿಗರ ಜಾಲಕ್ಕೆ ಮರಣ ಶಾಸನ ಬರೆದಂತಾಗಿದೆ. ಸೊ ಡಿಟೆಕ್ಟ್ ಡಿಲೀಟ್ ರಿಪೋರ್ಟ್ ನೀತಿಯಿಂದ ಒಂದೇ ತಿಂಗಳಲ್ಲಿ 4800ಕ್ಕೂ ಹೆಚ್ಚು ಜನರು ವಾಪಸ್ ಹೋಗಿರೋದು ಬಾಂಗ್ಲಾದೇಶದ ಒಳಗಿನ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಮೇಲೆ ತೀವ್ರ ಒತ್ತಡ ಹೇರಬಹುದು ಅನ್ನೋ ಭಯ ಅಲ್ಲಿನ ರಾಜಕಾರಣಿಗಳನ್ನ ಕಾಡ್ತಾ ಇದೆ. ಅದಕ್ಕಾಗಿ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊರೆ ಹೋಗ್ತಿದ್ದಾರೆ. ರಾಜ್ಯ ಸರ್ಕಾರದ ಕಠಿಣ ನೀತಿಗಳಿಗೆ ಕೇಂದ್ರದ ಮೂಲಕ ಬ್ರೇಕ್ ಹಾಕಿಸೋದು ಅವರ ತಂತ್ರ. ಆದರೆ ಭಾರತದ ಆಂತರಿಕ ಭದ್ರತೆಯ ವಿಷಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ಧ್ವನಿಯಲ್ಲಿ ಮುನ್ನಡೀತಾ ಇರೋದು ಬಾಂಗ್ಲಾದೇಶಕ್ಕೆ ಹೊಸ ಸವಾಲನ್ನ ಸೃಷ್ಟಿಸಿದೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಕೈಗೊಂಡಿರೋ ಈ ಬುಲೆಟ್ ವೇಗದ ಕ್ರಮಗಳು ಕೇವಲ ಒಂದು ರಾಜ್ಯದ ಆಡಳಿತಾತ್ಮಕ ನಿರ್ಧಾರಗಳಾಗಿ ಉಳ್ಕೊಂಡಿಲ್ಲ. ಇಡೀ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕಾರಣದ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಮಾಡಿದೆ. ಅಕ್ರಮ ನುಸುಳುವಿಕೆಯನ್ನ ತಡೆಯೋದು ಯಾವುದೇ ಸಾರ್ವಭೌಮ ದೇಶದ ಹಕ್ಕು ಮತ್ತು ಕರ್ತವ್ಯ. ಆದರೆ ಅದನ್ನ ನೆರೆಯ ದೇಶಗಳು ಹೇಗೆ ಸ್ವೀಕರಿಸುತ್ತೆ, ಹಾಗೆ ಭಾರತ ತನ್ನ ಗಡಿ ಭದ್ರತೆಗೆ ಜೊತೆಗೆ ನೆರೆಹೊರೆಯವರೊಂದಿಗಿನ ರಾಜತಾಂತ್ರಿಕ ಸಂಬಂಧವನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದೇ ಮುಂಬರೋ ದಿನಗಳಲ್ಲಿ ಅತ್ಯಂತ ರೋಚಕವಾಗಿರಬಹುದು ಅಂತ ಹೇಳ್ಬೋದು. ಬಾಂಗ್ಲಾ ಸಂಸದರು ಹೇಳಿದಂತೆ ನೆರೆಹೊರೆಯವರನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ದೇಶದ ಭದ್ರತೆಯೊಂದಿಗೆ ರಾಜಿ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಸುವೇಂದು ಅಧಿಕಾರಿ ಅವರ ಈ ಬಿಗಿ ನೀತಿಗಳು ಮುಂಬರೋ ದಿನಗಳಲ್ಲಿ ಭಾರತ ಬಾಂಗ್ಲಾ ಬಾಂಧವ್ಯವನ್ನ ಯಾವ ತಿರುವಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೇನೆ ಪ್ರಧಾನಿ ಮೋದಿ ಅವರು ಈ ವಿಚಾರವಾಗಿ ಯಾವ ನಿಲುವನ್ನ ತಾಳ್ತಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.